ಯಾವ್ದು ಎದ್ರ ಜರ್ಸಿ ಅದು ಆರ್ಸೆನಲ್ ಅರ್ಸೆನಲ್ ಮೆಸ್ಸಿ ಬೇರೆ ಫುಟ್ಬಾಲ್ ಸ್ವಲ್ಪ ಲೇಟ್ ಆಗೈತಿ ಸಡನ್ ಪ್ಲಾನ್ ಆಗೈತಿ. ಪ್ಲಾನ್ ಎಲ್ಲ ದೊಡ್ಡ ಪ್ಲಾನ್ಸ್ ಮಾಡಿ ಗಾಡಿನ ಆನ್ ಮಾಡಕ್ ಆಗ್ತಿಲ್ಲ ಇವನ್ ಕೈ. ಹಂಪಿಗೆ ಹೋಗ್ತಿದ್ವಲ್ಲ, ಸೊ ಅದೇ ದಾರಿಯಲ್ಲಿ ವಿಕೆ ಚಾಯ್ ಅಡ್ಡ ಹೋಗೋ ರೂಟಲ್ಲೇ ಬರುತ್ತೆ. ವಿಕೆ ಚಾಯ್ ಅಡ್ಡ, ವಿಕೆ ಚಾಯ್, ವರುಣ್ ಕಿರಣ್ ಚಾಯ್ ಅಡ್ಡ. ಹೆಂಗಿದೆ ಟೇಸ್ಟ್ ನೋಡ್ಬೋದು. ಇಲ್ಲೆಲ್ಲ ಭಾಳ ಜನ ಫಾರಿನರ್ಸ್ ಬರ್ತಿರ್ತಾರೆ, ಇಲ್ಲಿ ಗೈಡ್ ಕೂಡ ಇರ್ತಾರೆ. ಇದು ಎಕ್ಸ್ಪ್ಲೇನ್ ಮಾಡ್ಬೋದು ನಮ್ಮ ಸನಾತನ ಧರ್ಮದ ಬಗ್ಗೆ. ಹಂಪಿಯಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ ಇಲ್ಲಿರೋ ಆನೆ ಲಕ್ಷ್ಮಿ ಅಂತ ಹೆಸರು. ಉಲ್ಟಾ ಕಾಣತ್ತೀವಿ. ಇದಕ್ಕೆ ಏನಂತಾರೆ ನನಗೆ ಕಮೆಂಟಾಗಿ ಹಾಕ್ರಿ. ಅವು ನಾರ್ಮಲಿ ಇಲ್ಲಿ ಪ್ರಸಾದ ಅಂತ ಇಲ್ಲ ಅನಾವತ್ತ ಸಿಗುತ್ತೆ. ಅದಕ್ಕೆ ಈಗ ನಿಧಿ ಹೆಂಗೈತೆ? ವೆರಿ ಗುಡ್. ಏನ್ ಕ್ಲಿಪ್ ಸಿಕ್ಲಿ ಅದು ನಿಧಿ ಅಂದ್ರೆ ನಾವು ವಿಡಿಯೋ ಮಾಡ್ತೇನೆ ಅಂತ ಡೌ ಮಾಡಿರೋದು, ಮತ್ತೆ ನೀವು ಸೀರಿಯಸ್ ತಗೋಬೇಡ್ರಿ. ಸ್ಯಾಮ್ಸಂಗ್ S22 ಅಲ್ಟ್ರಾದಾಗ ಝೂಮ್ ಮಾಡ್ಯಾಕತ್ತಾನೆ ಫೋಟೋಸ್ನ. ಈಗ ನಿಧಿನೂ ಸ್ವಲ್ಪ ಅವ್ರ ಹುಡುಗಿಯರ ಕಡೆ ಬಿಸಿ ಅಂದ್ರೆ ಹೊಸ ಮೊಬೈಲ್ ಸಿಕ್ಕೈತಿ ಬಗ್ಗದು ಝೂಮ್ ಸೊ ನಾವು ಯಾರಂತ ಗೊತ್ತಾಗಿರ್ಬೇಕು. ಫಸ್ಟ್ ಡೇ ನಮ್ಮ ತಮ್ಮ ಅಂತಂದು ಕಿರಣನ ಒಂದು ಟಾಸ್ಕ್ ಕೊಟ್ಟಿದ್ದ. ಹಂಪಿ ಈಸ್ ಲೊಕೇಟೆಡ್ ಇನ್ ದ ವಿಜಯನಗರ ಡಿಸ್ಟ್ರಿಕ್ಟ್. ಇಟ್ ಈಸ್ ಎ ಕನ್ಸ್ಟ್ರಕ್ಷನ್ ಯು ಕ್ಯಾನ್ ವಿಸಿಟ್ ದೇರ್ ಆಲ್ಸೋ. ಥ್ಯಾಂಕ್ ಯು ಗೈಸ್. ಹುಡುಗರು ಸೇರಿ ಎಲ್ಲ ನಾವು ನೆಲ್ಲಿಕಾಯಿ ತಿನ್ನಕತ್ತಿ ಬಿಸಿ ಎಲ್ಲ ಅಂದ್ರೆ ಇವ್ರು ಕರೆದಾರಂತ ಯಾರ ಅತಿಗೆ ಕರದ ನನಗೆ ಇಂಗ್ಲೀಷ್ ನ ಬ್ಲಶ್ ಅಂತಾರಲ್ಲ, ಊಟದಂಗಿನ್ನ ಐತೆ ನನಗೆ ಬ್ಲಸ್. ಮತ್ತೆ ಬೇರೆ ಕಡೆ ಕ್ಯಾಂಪ್ ಆಗತ್ತಂತ ಪಕ್ಕ ಬಂದಾಗೆಲ್ಲ ಅಲ್ಲೇ ಸೋಡಾ ಕುಡಿತಂದ ಒಂದು ಮಸಾಲ ಸೋಡಾ. ನಾವು ಬಂದಿರೋದು MP ಪ್ರಕಾಶ್ ನಗರಿಗೆ. ಸ್ವಲ್ಪ ಸ್ನ್ಯಾಕ್ಸ್ ತಿನ್ನಕ್ಕೆ. ಹೆಂಗಿದೆ? ಸೂಪರ್ ಐತೆ ಟೇಸ್ಟ್. ಅದು ಏನಂತಾರ ಅದಕ್ಕೆ? ಬಂದ್ ಮಸಾಲ ನಮ್ ಕಣ್ಣ ಹೊಸದ್ ಮಾಡಿದ ಧೀರರ ಸೂರರ. ಈದ್ ಮುಬಾರಕ್ ಮಾಡ್ಕ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ಫಾಗಿಂಗ್ ವ್ಲಾಗ್. ಸ್ವಾಗತ ರೀ, ಸುಸ್ವಾಗತ ರೀ. ಇವತ್ತಿನ ವ್ಲಾಗ್ ಸೀದಾ ನಾವು ಆಲ್ಮೋಸ್ಟ್ ಲೇಟ್ ಆಗೈತೆ. ನಾನು ಯಾವ್ದು ಎದ್ರ ಜರ್ಸಿ ಅದು ಅರ್ಸೆನಲ್ ಯಾರು ಇದಾರೆ? ಮೆಸ್ಸಿ ಬೇರೆ ಜರ್ಸಿ ಗೈಸಿದ ಫುಟ್ಬಾಲ್. ಎಷ್ಟಿದು ಕಾಸ್ಟ್ ಆಫ್ ನಿಯರ್ ಬೈ? 100 ರೂಪಾಯಿ ಚಿಕ್ಕಪೇಟೆ. 100 ಪ್ಲೇಯರ್ಸ್ ಅಂದ್ರೆ ಇದು ಹಿಂಗ್ ಬರ್ತಾ ಗೈಸ್. ದಪ್ಪ ಅಂದ್ರೆ ಪ್ರಿಂಟ್ ಬರಲ್ಲ. ಅಡಿಡಾಸ್ ಸ್ಪಾನ್ಸರ್. ಎಸ್ ಗೈಸ್, ಈಗ ಸೀದಾ ಹೋಗಕತ್ತಿರೋದು ನಾವು ಈಗ ಹಂಪಿಗೆ ಯಾಕಂದ್ರೆ ಅವನು ಪ್ರಜ್ವಲ್ ಆಲ್ಮೋಸ್ಟ್ ಅಲ್ಲಿ ಹಂಪಿ ನೋಡಿಲ್ಲ ಅಂತ. ನಾರ್ಮಲ್ ವಿರೂಪಾಕ್ಷೇಶ್ವರ ಟೆಂಪಲ್ ನೋಡಿರ್ತಾನೆ ಅಷ್ಟೇ. ಅದಕ್ಕೆ ಪೂರಾ ಸ್ವಲ್ಪ ತೋರ್ಸ್ಕೊಂಡ್ ಬರೋಣ ಅಂತ ಬಂದಿವಿ. ಸ್ವಲ್ಪ ಲೇಟ್ ಆಗೈತಿ, ಸಡನ್ ಪ್ಲಾನ್ ಆಗೈತಿ, ಹೋಗೋಣ. ಪ್ಲಾನ್ ಎಲ್ಲ ದೊಡ್ಡ ಪ್ಲಾನ್ಸ್ ಮಾಡಿ ಗಾಡಿನ ಆನ್ ಮಾಡಕ್ ಆಗ್ತಿಲ್ಲ ಇವನ್ ಕೈಯಲ್ಲಿ. ಕಿಕ್ ಹೊಡಕ್ ಬರ್ತಿಲ್ಲ, ನಾವಿಗೂ ಓಡಕ್ ಬಿಡ್ತಿಲ್ಲ. ಈಗ ಒಂದು ಸೈಜಿಗೆ ಆ ಗಾಡಿ ಸೆಟ್ ಆಗುತ್ತೆ. ಹಲೋ ಗೈಸ್, ಇವತ್ತೇನಂದ್ರೆ ಹಂಪಿಗೆ ಹೋಗ್ತಿದ್ವಲ್ಲ, ಸೊ ಅದೇ ದಾರಿಯಲ್ಲಿ ಫ್ರಾಂಚೈಸಿ ತಗೊಂಡಿದ್ದಾರೆ. ವಿಕೆ ಚಾಯ್ ಅಡ್ಡ, ಲೆಮನ್ ಟೀ. ಇದು ಇಟ್ಟಿದ್ದಾರೆ. ಹಂಪಿ ಹೋಗೋ ರೂಟಲ್ಲೇ ಬರುತ್ತೆ ವಿಕೆ ಚಾಯ್ ಅಡ್ಡ ಅಂತ. ಸೊ ಗೈಸ್, ಫೈನಲಿ ಲೆಮನ್ ಟೀ ಬಂತು. ನಾವು ಆರ್ಡರ್ ಮಾಡಿದ್ದು. ಸೊ ಅವರು ಟೀ ಆರ್ಡರ್ ಮಾಡಿದ್ದಾರೆ, ಯಾಕಂದ್ರೆ ಅವರು ಟೀ ಟೆಸ್ಟ್ ಮಾಡಿದ್ದಾರೆ. ಓನರ್ ಎಲ್ಲ ಸ್ವಲ್ಪ ಮಾತಾಡ್ತಿದ್ದಾರೆ. ಓನರ್ ಮತ್ತು ಓನರ್ ಈ ಕಪ್ಪಲ್ಲೇ ಕುಡಿತಿದ್ದಾನೆ ವಿಕೆ ಚಾಯ್, ವರುಣ್ ಕಿರಣ್ ಚಾಯ್ ಅಡ್ಡ. ಇದು ವರುಣ್, ಇದು ಕಿರಣ್. ಹೆಂಗಿದೆ ಟೇಸ್ಟ್? ಫೈನಲಿ ಹಂಪಿ ರೀಚ್ ಆಗಿದ್ದೀವಿ. ಇದೇನು ನಮಗೇನು ದೊಡ್ಡ ಎಕ್ಸೈಟ್ಮೆಂಟ್ ಏನಿಲ್ಲ, ಯಾಕಂದರೆ ಇದು ನಮ್ಮ ಅಡ್ಡ ಆಗಿಬಿಟ್ಟಿದೆ. ನೋಡ್ಬೋದು ಇಲ್ಲೆಲ್ಲ ಭಾಳ ಜನ ಫಾರಿನರ್ಸ್ ಬರ್ತಿರ್ತಾರೆ, ಹಿಸ್ಟ್ರಿ ಎಲ್ಲ ನೋಡ್ತಾರೆ. ಇಲ್ಲಿ ಗೈಡ್ ಕೂಡ ಇರ್ತಾರೆ ಇಲ್ಲಿ ಹೇಳ್ಕೊಡಕ್ಕೆ. ನೆಕ್ಸ್ಟ್ ಕಿರಣ್ ಜಾಬ್ ಕೂಡ ಅದೇ ಆಗ್ಬೋದು, ಗೈಡ್ ಆಗ್ಬೇಕು ಅನ್ಕೊಂತಿದ್ದಾನೆ. ಮ್ಯಾಲೇಡಿ ಆ ಬರ್ರಿ ಮಕ್ಕಕ್ಕೆಲ್ಲ ಕೆಳಗಿನ ಕಾಣುತ್ತೆ, ಇಷ್ಟು ಬರ್ಬೋದು. ಎಸ್, ಇದು ಎಕ್ಸ್ಪ್ಲೇನ್ ಮಾಡ್ಬೋದು. 3 ಎಂಟ್ರೆನ್ಸ್ ಪಾಸ್ ಆದಮೇಲೆ ಗುಡಿ ಬರುತ್ತೆ, ವಿರೂಪಾಕ್ಷೇಶ್ವರ ಗುಡಿ. ನಮ್ಮ ಸನಾತನ ಧರ್ಮದ ಬಗ್ಗೆ ನಮ್ಮ ಇಂಡಿಯನ್ಸಿಗನ ಅಷ್ಟು ಕಾಳಜಿ ಇದೇನೋ ಇಲ್ಲ, ಬಟ್ ಫಾರಿನರ್ಸಿಗಂತೂ ಭಾಳ ಇದೆ. ಹಂಪಿಯಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಇಲ್ಲಿರೋ ಆನೆ ಲಕ್ಷ್ಮಿ ಅಂತ ಹೆಸರು ಇದೆ. ತೆಲುಗು ಮೂವೀಸಲ್ಲೆಲ್ಲ ಯೂಸ್ ಮಾಡ್ಕೊಂಡಿದ್ದಾರೆ. ಒಂದು ಶಕ್ತಿ ಮೂವಿ ಅಂತ NTR ಮೂವಿಯಲ್ಲಿ ಇದೇ ಯೂಸ್ ಮಾಡ್ಕೊಂಡಿರೋದು. ಮುಂದೆ ನಿನಗೆ ಗೊತ್ತಿಲ್ಲ, ನಿನಗೇನು ಗೊತ್ತಿಲ್ಲ, ಸುಮ್ಮನೆ ಬರ್ತಾನೆ ಇಲ್ಲಿ ನೋಡ್ತಾನೆ. ಫೈನಲಿ ದರ್ಶನ ಆದಮೇಲೆ ಇಲ್ಲಿಂದ ಒಳ್ಳೆ ವ್ಯೂ ತೊಗೊಂಡು, ಅಂದರೆ ಇಲ್ಲಿಂದ ಅನಾಥ ಸೈಕ್ ವ್ಯೂ ಗೈಸ್. ಇನ್ನು ಮಂಜಿನ ಹಂಗೆ ಐತಿ. ಎಸ್, ಈಗ ನಿಧಿನೂ ದರ್ಶನ ಆಗೈತಿ ಫುಲ್. ಯಾವ ದೇವ್ರದ ದರ್ಶನ ಮಾಡಿದೆ? ವಿರೂಪಾಕ್ಷೇಶ್ವರ ಭುವನೇಶ್ವರಿ ದೇವಿ. ಮತ್ತು ಇನ್ನೊಂದು ದೇವರು ಆ ಕಡೆ ಇತ್ತಲ್ಲ, ಗೊತ್ತಿಲ್ಲ ಸರ್. ಬಟ್ ಗೈಸ್, ಇಷ್ಟು ವರ್ಷದಿಂದ ಬರಾಕದ ಚೌಡೇಶ್ವರಿ ದೇವಿ. ಈಗ ನಾವು ಬಂದಿರೋದು ಇಲ್ಲಿ ಏನಂತ ವಿಗ್ರಹ ಏನೈತೆ, ವಿಗ್ರಹ ಅಲ್ಲ ಸ್ವಲ್ಪ ಸೈಡ್ ಸರಿ
ಉಲ್ಟಾ ಕಾಣತ್ತೀವಿ. ಇದಕ್ಕೆ ಏನಂತಾರೆ ನನಗೆ ಕಮೆಂಟಾಗಿ ಹಾಕ್ರಿ, ಯಾಕಂದರೆ ಇಲ್ಲೇನು ಲೆನ್ಸಿಂಗ್ ಸಮಸ್ಯೆ ಏನಿಲ್ಲ. ಇದು ಮಾಡಕ್ಕೆ ಬಂದಿದ್ದು ಪ್ರಸಾದ ನಿಧಿ ವರುಣ್. ನಾವು ನಾರ್ಮಲಿ ಇಲ್ಲಿ ಪ್ರಸಾದ ಅಂತ ಇಲ್ಲಿ ಅನ್ನವಾದ ಸಿಗುತ್ತೆ. ಇವತ್ತೇನಂತಂದರೆ ರಸಮ್ ಪ್ಲಸ್ ಅನ್ನ ಸಿಗೈತಿ. ನಾರ್ಮಲ್ ಡೇಸ್ ಎಲ್ಲ ರಸಮ್ ಇರ್ತೈತಿ, ಇವತ್ತು ಸಾಂಬಾರು ಐತಿ. ಅದಕ್ಕೆ ಈಗ ನಿಧಿ ಹೆಂಗೈತಿ? ವೆರಿ ಗುಡ್. ಏನು ಕ್ಲಿಪ್ ಸಿಕ್ಲಿ ಅದು ನಿಧಿ ಅಂದ್ರೆ ನಾವು ವಿಡಿಯೋ ಮಾಡ್ತೇನೆ ಅಂತ ಡವ್ ಮಾಡಿರೋದು, ಮತ್ತೆ ನೀವು ಸೀರಿಯಸ್ ತೊಗೋಬೇಡ್ರಿ. ಕರೆಕ್ಟಾ? ಮತ್ತೆ ವರ್ಣ ಹೆಂಗೈತೆ? ಚಲೋ ಆಯ್ತು. ಹಾಂ ಚಲೋ ಆಯ್ತಾ? ಗೈಸಿಗೆ ತಿಂದು ಹೋಗುವ. ಗೈಸಿಗೆ ಬಂದು ಸೊಪ್ಪು ಇಲ್ಲಿ ದುರ್ಗಾ ದೇವಾಲಯ ಗೈಸ್, ಇದನ್ನು ಅದು ಅನಾವತಾಳೆ. ಅದು ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಫೋಟೋಶೂಟು ಮಾಡಾಕತ್ತಾರೆ. ನಾವು ಈಗ ಸ್ವಲ್ಪ ರೆಸ್ಟ್ ಮಾಡಕ್ಕೆ ಅವಾಗ ಹೊರಗೆ ತಿಂದು ಈಗ ಅವಾಗ ಸ್ಯಾಮ್ಸಂಗ್ S22 ಅಲ್ಟ್ರಾದಾಗ ಝೂಮ್ ಮಾಡ್ಯಾಕತ್ತಾನೆ ಅಂದ್ರೆ ಫೋಟೋಸ್ನ ಗೋಪುರ. ಅದಕ್ಕೆ ಈಗ ನಿಧಿನೂ ಸ್ವಲ್ಪ ಅವ್ರು ಹುಡುಗಿಯರ್ ಕೂಡ ಬಿಸಿ. ಅವ್ನು ಯಾವಾಗಲೂ ಎಲ್ಲರ ಬರಲಿ ಇವರು ಫಿಕ್ಸ್ ಮಾಡೋದು. ಇದು ಎಷ್ಟು ಇದಾಗ್ಬಿಡೋಣ ಅಂದರೆ ಹೊಸ ಮೊಬೈಲ್ ಸಿಕ್ಕೈತೆ ಬಗ್ಗದು ಝೂಮ್ ಹಾಕದ ಬಗ್ಗದು ಝೂಮ್ ಹಾಕ ಬರೀ ಇದಾಗ್ಬಿಡ ಜೀವನದಾಗ. ಸೊ ಹಾಯ್ ಗಾಯ್ಸ್, ನಾವು ಯಾರಂತ ಗೊತ್ತಾಗಿರ್ಬೇಕು. ಆಲ್ರೆಡಿ ನಮ್ಮ ಅಣ್ಣ ಇಂಟ್ರೊಡಕ್ಷನ್ ಕೊಟ್ಟಾನ ಫಸ್ಟ್ ಡೇ ನಮ್ಮ ತಮ್ಮ ಅಂತಂತಂದು. ಸೊ ನಾ ಭಾಳ ಹೇಳಕ್ ಹೋಗಲ್ಲ. ಏನಪ್ಪಾ ಅಂತಂದ್ರೆ ಇವತ್ತು ಕಿರಣನ ಒಂದು ಟಾಸ್ಕ್ ಕೊಟ್ಟಿದ್ದ. ಅಂದ್ರೆ ನಾವು ಇವತ್ತು ಹಂಪಿಗೆ ವಿಸಿಟ್ ಮಾಡ್ಬೇಕಂತಿತ್ತು. ಸೊ ಈಗಾಗಲೇ ಹಂಪಿ ಬಂದೀವಿ, ಅದ್ರ ಬಗ್ಗೆ ಒಂದೆರಡು ಲೈನ್ ಇಂಗ್ಲೀಷ್ನಲ್ಲಿ ಮಾತಾಡೋಣ ಟಾಸ್ಕ್ ಕೊಟ್ಟಿದ್ದ. ಸೊ ಆ ಟಾಸ್ಕ್ ಕಂಪ್ಲೀಟ್ ಮಾಡಕ್ಕೆ ಟ್ರೈ ಮಾಡತ್ತೀನಿ. ಸೊ ಹೆಂಗಾಗೈತೆ ಅಂತ ಕಮೆಂಟ್ ಮಾಡ್ರಿ ಅಂತ ಹೇಳ್ತೀನಿ. ಸೊ ಹಂಪಿ ಈಸ್ ಲೊಕೇಟೆಡ್ ಇನ್ ದ ವಿಜಯನಗರ ಡಿಸ್ಟಿಕ್. ಸೊ ವಿಜಯನಗರ ಡಿಸ್ಟಿಕ್ ಇಟ್ ಈಸ್ ಕನ್ಸ್ಟ್ರಕ್ಟೆಡ್ ಇನ್ ದ 650 to 700 CE means in the 7th century. In the Hampi is famous is the Virupaksha temple. Virupaksha means Lord Shiva. It is constructed with a full of stone. Nearby the 30 kilometers Anjanadri hill is there. Means Anjanay birthplace. So you can visit there also. Thank you guys. ಈಗ ಫೈನಲಿ ನಾವೆಲ್ಲ ಬಂದು ಈಗ ಹುಡುಗರು ಸೇರಿ ಎಲ್ಲ ನಾವು ನೆಲ್ಲಿಕಾಯಿ ತಿನ್ನಕತ್ತಿ ಬಿಸಿ ಅಲ್ಲ ಸಾರಿ ಒಟ್ಟು ನೆಲ್ಲಿಕಾಯಿ ಈ ಕಡೆ ಮಾವಿನಕಾಯಿ ಫುಲ್ಲು ಅಲ್ಟಿ ಈಗ ತಿನ್ಕೊಂತ ಈಗ ಎಲ್ಲಿಗೆ ಹೋಗೋದಿನ ಸಾಕು ಪ್ಲ್ಯಾನ್ ಇಲ್ಲ. ಅಂದರೆ ಇವ್ರು ಕರ ಅಂತಾರ ಅತಿಗೆ ಕರದ ನಿನಗೆ ಆಗ್ತಾರ ಅದಕ್ಕೆ ನನಗೆ ಹೆಸರು ಬ್ಲಶ್ ಅಂತಾರಲ್ಲ ಬ್ಲಶ್ ಬೈ ಬಾ ಊಟದಂಗಿನ ಐತೆ ನನಗೆ ಬ್ಲಶ್ ಎಲ್ಲಿಗೆ ಐತೆ ಮತ್ತೆ ಬೇರೆ ಕಡೆ ಕ್ಯಾಂಪ್ ಆಗತ್ತ ಅಂತ. ಈಗ ಫೈನಲಿ ನಾವು ಲಕ್ಷ್ಮೀ ನರಸಿಂಹ ಸ್ವಾಮಿ ಮತ್ತು ಹಾಗೂ ಇಲ್ಲಿ ಬಡವಲಿಂಗ ಎರಡು ಫೋಕಸ್ ಹೊಡ್ಕೊಂಡಿವಿ. ಈಗ ನಾವು ಈಗ ನಾರ್ಮಲ್ ಈ ಪಕ್ಕ ಯಾವಾಗಾರ ಬಂದ್ವಿ ಅಂದ್ರೆ ಇಲ್ಲಿ ಈ ಸೋಡಾ ಅಂಗಡಿ ಅಂತ ಫಿಕ್ಸ್. ಕಿಸಿ ಗೈಸ್ ಇನ್ನೊಂದೇನಂದ್ರೆ ನಿಧಿ ಸ್ವಲ್ಪ ಹೀಟ್ ಇರೋದಕ್ಕೆ ಎಳ್ಳೀರು ಕುಡಿತಂದ ನಮ್ಮ ಊರಿಗೆ ಸೋಡಾ ಕೊಡಾಕತ್ತೀವಿ. ಸ್ವೀಟ್ ಅಂಡ್ ಸಾಲ್ಟ್ ಅಲ್ಲ ಅಣ್ಣ, ಓನ್ಲಿ ಸ್ವೀಟಾ? ಹಾಂ ಈಸ್ ಸೋ ಸ್ವೀಟ್. ಅದು ಮಸಾಲ ಅಲ್ಲ ಸಾರಿ ಮಸಾಲ ಸೋಡಾ. ಆಯ್ತು ಬಿಡ, ನಿಂದೇನು ಹೇಳೋದು ಬಿಡ. ಫೈನಲಿ ನಾವು ಬಂದಿರೋದು MP ಪ್ರಕಾಶ್ ನಗರಿಗೆ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನಕ್ಕೆ. ಅವಾಗ ನಿಧಿ ಬನ್ನ ವಿತ್ ಏನಾದ್ರು ಹೊಸದ ಹೆಂಗಿದೆ ಅಲ್ಟಿ ಈಗ ಗಿರ್ಮಿಟ್ ಆರ್ಡ್ರ್ ಮಾಡಿವಿ. ಮತ್ತು ಇನ್ನೊಂದು ಪ್ಲೇಟ್ ಬೋಂಡ ಆರ್ಡ್ರ್ ಮಾಡಿದ್ವಿ. ಈಗ ಅವ್ನು ಸಂದೀಪು ಬರ್ತಾನೆ ಅಂತ ಹೇಳೋಣ. ಹೆಂಗಿದೆ? ಸೂಪರ್ ಐತೆ ಟೇಸ್ಟ್. ಅದು ಏನಂತಾರೆ ಅದಕ್ಕೆ ಗೊತ್ತಿಲ್ಲ. ವಡಾಪಾವ್ ಮಿರ್ಚಿ ವಡ ಗೈಸ್ ಮಿರ್ಚಿ ಇರುತ್ತೆ. ಬನ್ ಮಸಾಲ ನಮ್ಮ ಕಣ್ಣ ಹೊಸದು ಮಾಡಿದ. ಒಟ್ಟು ಅವನಿಗೆ ಏನು ಅರ್ಥ ಆಗಿಲ್ಲ ಅಂದ್ರೆ ಬಟ್ ಆಲ್ಮೋಸ್ಟ್ ಧೀರರ ಸೂರರ ಈದ್ ಮುಬಾರಕ್ ಮಾಡ್ಕ. ಏನೋ ತೋರಿಸ್ತೀವಿ ನಿನ್ನೆ ಬ್ರೋ ಎಷ್ಟು ದಿನ ಆದ ಈ ಔಟ್ಫಿಟ್ ನೋಡಿ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಸೆಕೆಂಡ್. ಹಾಂ ಬಾಲೆ ರೆಡಿ ಆಗ್ಬಿಟ್ಟು ಎಲ್ಲಿಗೆ ಹೋಯ್ತಿ? ಫೈನಲಿ ಇವತ್ತಂದ್ರೆ ಲೆಟ್ರಲ್ಲಿ ಅನ್ನ ನಿದ್ದೆ ಅಂದ್ರೆ ಪೂರೈತಿ. ಯಾಕಂದ್ರೆ ಮಧ್ಯಾಹ್ನ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ಬರೋದ 2:30 ಆಗಿತ್ತು. ಬಂದ್ಮೇಲೆ ಎಡಿಟ್ ಮಾಡೋದು ಅಲ್ಲೇ ಕಣ್ಣು ತೇಲಾಡಾಗೈತಿತ್ತು. ಅಲ್ಲಿನೂ ಎಲ್ಲ ಎಡಿಟ್ ಆದಮೇಲೆ ಮಕ್ಕಳಕ್ಕಾಗಲಿಲ್ಲ. ಮತ್ತು ಸಾಯಂಕಾಲ ಆಯ್ತು ಸ್ವಲ್ಪ ಅಲ್ಲಿ ಇಲ್ಲಿ ಅಡ್ಡಾಡಿ ಅದು ಮಾಡಿ ಬರೋದ್ರಾಗ ಈಟತ್ತಾತು. ಎಷ್ಟೊತ್ತು ಲೇಟ್ ಬಾಯಿ 12:20 ಗೈಸ್. ಟ್ರೈ ಮಾಡಿದ್ರು ಪಿಕ್ಸ್ ಅಂದರು 1 ಗಂಟೆ ಆಗುತ್ತೆ. ಎಲ್ಲ ಈಗ ನೋಡಿ ಮೊಬೈಲ್ ನೋಡಿ ನೋಡಿ ಮಕ್ಕಳಕ್ಕೆ ಹಂಗೆ ನಿದ್ದೆ ಬರಲ್ಲ. ಸ್ವಲ್ಪ ಕಣ್ಣ ತೇಳ್ಬೇಕು. ಫಸ್ಟ್ ಟೈಮ್ ಯಾರು ಚಾನಲ್ನ ವಿಸಿಟ್ ಏನಾರು ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಅಂತ ಹೇಳ್ಕೊತ, ನೀವು ಊಟ ಮಾಡಿರಿ ನಾವು ಊಟ ಮಾಡಿವಿ ಅಂತ ಹೇಳಿ ಟೇಕ್ ಕೇರ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ ಆ್ಯಂಡ್ ಲವ್ ಯು ಗೈಸ್.